ಹುಬ್ಬಳ್ಳಿಯಲ್ಲಿ ಅಂಜಲಿ ಅಂಬಿಗೇರ್ ಹತ್ಯೆ ಮಾಡಿದ್ದಂಥ ಹಂತಕ ಗಿರೀಶ್ ಬಗ್ಗೆ ಸ್ಫೋಟಕ ವಿಚಾರಗಳು ಬಯಲಾಗ್ತಾ ಇದ್ದಾವೆ. ಅಂಜಲಿಗೂ ಮೊದಲು ಮತ್ತೊಂದು ಯುವತಿಗೆ ಮೋಸ ಮಾಡಿರುವಂಥ ಆರೋಪ ಕೇಳಿಬಂದಿದೆ. ಆರೋಪಿಗೆ ಕಾನೂನು ಪ್ರಕಾರ ಶಿಕ್ಷೆಯಾಗಲಿ ಅಂತ ಆರೋಪಿಯ ತಾಯಿ ಹೇಳಿದ್ದಾರೆ. ಈ ಮಧ್ಯೆ ಅಂಜಲಿ ಗಿರೀಶ್ ರಿಲೇಶನ್ಶಿಪ್ ಬಗ್ಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಅಂಜಲಿನ ಮರ್ಡರ್ ಮಾಡ್ಯಾನಲ್ಲ, ಇದ್ರ ಬಗ್ಗೆ ನೀ ಏನು ಹೇಳ್ತೀವ? ಅವರು ನಮ್ಮ ಮಕ್ಕಳಿದ್ದಂಗೆ ರೀ, ಇವು ಮಾಡಿದ್ದು ತಪ್ಪಾಯ್ತು ರೀ. ಏನಾರ ಕಿಮ್ಸಿಗೆ ನೋಡಕ್ಕೆ ಹೋಗ್ಬೇಕಂತ ಅನ್ಸತ್ತ ನಾನು ಹೋಗಿಲ್ರಿ, ನಾ ಹೋಗೋದೂ ಇಲ್ಲ ರೀ. ಇಷ್ಟೆಲ್ಲ ಮಾನ ಮರ್ಯಾದೆ ತೆಗೆದ್ಮೇಲೆ ಹೋಗ್ಯಾರ ಏನು ಉಪಯೋಗ ಐತ್ರಿ? ಕೋರ್ಟ್ ಏನು ಶಿಕ್ಷೆ ಕೊಡ್ತೈತೆ ಅದನ್ನು ಅನುಭವಿಸ್ಲೈತಿ. ವಿಶ್ವ ಅಲಿಯಾಸ್ ಗಿರೀಶ್ ಹುಬ್ಬಳ್ಳಿಯ ವೀರಾಪುರ ಓಣಿಯ ಮನೆಗೆ ನುಗ್ಗಿ ಯುವತಿಗೆ ಇರಿದು ಕೊಂದವನ ಪುರಾಣ ಬಗೆದಷ್ಟು ಬಯಲಾಗ್ತಿದೆ. ಹಂತಕ ಗಿರೀಶನ ಸುತ್ತ ಗಂಭೀರ ಆರೋಪಗಳು ಗಿರಿಕಿ ಹೊಡೆಯುತ್ತಿವೆ. ಅಂಜಲಿ ಅಂಬಿಗೇರ ಹತ್ಯೆಗೈದಿದ್ದ ಹಂತಕನ ವಿಶ್ವರೂಪ, ಮತ್ತೊಂದು ಯುವತಿಗೆ ಮೋಸ, ಧಮ್ಕಿ, ಕೊಲೆ ಬೆದರಿಕೆ. ಹುಬ್ಬಳ್ಳಿಯ ಅಂಜಲಿ ಅಂಬಿಗೇರ ಹತ್ಯೆ ಪ್ರಕರಣದ ಆರೋಪಿ ಗಿರೀಶ್ನನ್ನ ಸದ್ಯ ಬಂಧಿಸಲಾಗಿದೆ. ಪ್ರಕರಣದ ತನಿಖೆ ನಡೆಸುತ್ತಿರುವ ಪೊಲೀಸರಿಂದ ಮತ್ತಷ್ಟು ಸಂಗತಿಗಳು ಬಯಲಾಗಿವೆ. ಅಂಜಲಿ ಅಲ್ಲದೆ ಮತ್ತೊಂದು ಯುವತಿಗೆ ಗಿರೀಶ್ ಮೋಸ ಮಾಡಿರುವ ಆರೋಪ ಕೇಳಿಬಂದಿದೆ. ಹಂತಕ ವಿಶ್ವನ ವಿರುದ್ಧ ಸೆಕ್ಷನ್ 420, 504 ಹಾಗೂ 506 ಅಡಿಯಲ್ಲಿ ಕೇಸ್ ದಾಖಲಾಗಿದೆ. ಈ ಹಿಂದೆ ಬೆಂಡಿಗೇರಿ ಠಾಣಾ ವ್ಯಾಪ್ತಿಯ ಯಲ್ಲಾಪುರ ಓಣಿಯ ಯುವತಿಯನ್ನ ಪರಿಚಯ ಮಾಡಿಕೊಂಡಿದ್ದ ಗಿರೀಶ್ ತೊಂದರೆ ಇದೆ, ಹಣ ಕೊಡುವಂತ ಪುಸಲಾಯಿಸಿ 8,000 ಹಣ ಹಾಗೂ 2.25 ತೊಲ ಬಂಗಾರ ಪಡೆದು ವಂಚನೆ ಮಾಡಿದ್ದಾನೆ. ಹಣ ಚಿನ್ನ ವಾಪಸ್ ಕೇಳಿದ್ರೆ ಕೊಲೆ ಬೆದರಿಕೆ ಹಾಕ್ತಿದ್ದ. ಆತನಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕು ಅಂತ ಯುವತಿಯ ಪೋಷಕರು ಅಳಲು ತೋಡಿಕೊಂಡಿದ್ದಾರೆ. ಎದುರ್ಸನ್ರಿಕಿ ತಂದು ಕೊಡಂದ್ರೆ ತಂದು ಕೊಡ್ಬೇಕಂತ ಸಂತಂದು ಆಕಿ ಎದುರು ಏನು ಮಾಡಿಬಿಟ್ಟಾಳ್ರಿ, ಎಲ್ಲ ಇದ್ದಿದ್ದು ಬಂಗಾರ ಎಲ್ಲ ಒಯ್ದು ಕೊಟ್ಟಾಳ್ರಿ ಸರ್. 5.5 ತೊಲಿ ಬಂಗಾರ ಹೋಗಿತ್ತು ರೀ, 8,000 ರೂಪಾಯಿ ಹೋಗಿತ್ತು ರೀ ಸರ್. ಈಶ್ವ ಪರಿಚಯ ಅಲ್ರಿ, ನಮ್ಗೆ ಹಿಂಗೆ ಆಗೈತೆ ಅನ್ನೋದು ಗೊತ್ತಾದ ಮೇಲೆ ನಮ್ಗೆ ಗೊತ್ತಾದ. ಅವ ಹೆದರಿಕೆ ಹಾಕೇಸಿ ಇದು ಮಾಡ್ಕೊಂಡಾನ. ಇನ್ನು ನ್ಯಾಯಾಲಯ ಕೊಡೋ ಶಿಕ್ಷೆಯನ್ನ ನನ್ನ ಮಗ ಗಿರೀಶ ಅನುಭವಿಸ್ಲಿ ಅಂತ ತಾಯಿ ಶ್ವೇತಾ ಕಾನೂನಿಗೆ ತಲೆಬಾಗಿದ್ದಾರೆ. ಅವನಿಂದ ನಮ್ಮ ಮಾನ ಮರ್ಯಾದೆ ಹೋಗಿದೆ, ಅವನನ್ನ ನೋಡೋಕೆ ನಾನು ಹೋಗಲ್ಲ ಅಂತ ನ್ಯೂಸ್ ಫಸ್ಟ್ ಎದುರು ಅಳಲು ತೋಡಿಕೊಂಡಿದ್ದಾರೆ. ಕೋರ್ಟ್ ಏನು ಶಿಕ್ಷೆ ಕೊಡ್ತೈತೆ ಅದನ್ನು ಅನುಭವಿಸ್ಲಿ. ಅವ್ನ ಪಾಲಿಗೆ ಏನು ಬರ್ತೈತೆ ಅದು ಅನುಭವಿಸ್ಲಿ ರೀ. ಮದುವೆ ಆಗ್ತೇನೆ ಅಂತ ಅಂದಿದ್ದಾರೆ. ಈಗ ಒಂದು ತಿಂಗಳಿಂದ ಅಂದಿದ್ದಾರೆ. ನಾನು ಹೋಗ್ಲಿ, ನನಗೂ ಮದುವೆ ಆಗಲಿ ಬಿಡ, ಚಲೋತ್ನಾಗ ಇರಲಿ ಅಂತ ಸುಮ್ಮನೆ ಅದೇ ರೀ. ನನಗಂತೂ 1 ತಿಂಗಳು ಆತ ಫೋನ ಮಾಡಲಿಲ್ಲ ರೀ ಅವ ಒಟ್ಟು. ಈಗ ಮೊದಲೆಲ್ಲ ಚಲೋನ ಇದ್ದಾರೆ, ಈಗಿನ ಒಂದು 4-5 ವರ್ಷದಾಗ ಹಿಂಗೆ ಮಾಡಿಬಿಟ್ಟಾನ್ರಿ. ಈಗಂತ್ರ 6 ತಿಂಗಳಂತ್ರ ಏನು ನಮ್ಮ ಮನೆಗೆ ಸನ್ಯಾಕೆ ಬಂದಿಲ್ಲ ರೀ ಅವ. ಈಗ 6 ಮನೆ ಬಿಟ್ಟ ಹೋಗಿ 6 ತಿಂಗಳಾತ್ರಿ ಅವ. ಹ್ಞೂ ರೀ. ಎಲ್ಲಿರ್ತಿದ್ದವ, ಏನು ಕೆಲಸ ಮಾಡ್ತಿದ್ದವ? ನಾನು ಬೇರೆ ಊರಿಗೆ ಹೋಗ್ತೀನಿ, ಅಲ್ಲೇ ದುಡ್ಕೊತೀನಿ, ಅಲ್ಲೇ ತಿಂತೇನೆ ಅಂದಾರೆ. ಗಿರೀಶ್ ಜೊತೆ ಅಂಜಲಿಗೆ ಮೈಸೂರಿನಲ್ಲಿ ಮದುವೆ. 4 ತಿಂಗಳು ಸಂಸಾರ ಮಾಡಿದ್ರಂತೆ ಗಿರೀಶ್ ಅಂಜಲಿ. ಈ ಮಧ್ಯೆ ಹತ್ಯೆಯಾಗಿರೋ ಅಂಜಲಿ ಅಂಬಿಗೇರ ಹಾಗೂ ಗಿರೀಶ್ಗೆ ಮೈಸೂರಿನಲ್ಲಿ ಈ ಹಿಂದೆಯೇ ಮದುವೆಯಾಗಿತ್ತು ಎಂಬ ವಿಚಾರ ಕೂಡ ಬಯಲಾಗಿದೆ. ಮೈಸೂರಿನ ಹೋಟೆಲ್ ಒಂದರಲ್ಲಿ ಕೆಲಸ ಮಾಡ್ತಿದ್ದ ಗಿರೀಶ್ ಅಂಜಲಿ ಅಲ್ಲಿಯೇ ದೇವಸ್ಥಾನವೊಂದರಲ್ಲಿ ಮದುವೆ ಮಾಡಿಕೊಂಡು 4-5 ತಿಂಗಳು ಸಂಸಾರ ಕೂಡ ಮಾಡಿದ್ರು ಎನ್ನಲಾಗಿದೆ. ಆದ್ರೆ ಇದಕ್ಕೊಪ್ಪದ ಅಂಜಲಿ ಅಜ್ಜಿ ಗಂಗಮ್ಮ ಜಗಳ ಮಾಡಿ ಆಕೆಯನ್ನ ವಾಪಸ್ ಹುಬ್ಬಳ್ಳಿಗೆ ಕರೆತಂದಿದ್ರಂತೆ. ಇದರಿಂದಾಗಿ ಅಜ್ಜಿ ಗಂಗಮ್ಮ ಮೇಲೆ ಗಿರೀಶ್ ಕೆಂಡಾಮಂಡಲನಾಗಿದ್ದಂತೆ. ಅದೂ ಅಲ್ಲದೆ ಗಿರೀಶ್ನಿಂದ ಹಣ ಪಡೆದಿದ್ದ ಅಂಜಲಿ ಬಳಿಕ ಫೋನ್ ರಿಸೀವ್ ಮಾಡದೆ ಬ್ಲಾಕ್ ಮಾಡಿಬಿಟ್ಟಿದ್ಲಂತೆ. ಇದರಿಂದ ಕುಪಿತನಾಗಿದ್ದ ಗಿರೀಶ್ ಹುಬ್ಬಳ್ಳಿಯ ಮನೆಗೆ ನುಗ್ಗಿ ಚಾಕು ಇರಿದು ಕೊಂದಿದ್ದ ಎನ್ನಲಾಗ್ತಿದೆ. ಟ್ರೈನಿಂದ ಬಿದ್ದು ಗಾಯಗೊಂಡಿದ್ದ ಆರೋಪಿ ವಿಶ್ವ ಹುಬ್ಬಳ್ಳಿಯ ಕಿಮ್ಸ್ನಲ್ಲಿ ಚಿಕಿತ್ಸೆ ಮುಂದುವರಿದಿದೆ. ಆತ ಚೇತರಿಸಿಕೊಳ್ಳಲು ಇನ್ನೂ 4-5 ದಿನಗಳು ಬೇಕಿದೆ. ಆರೋಗ್ಯ ಸುಧಾರಿಸಿದ ಬಳಿಕ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗ್ತಾ ಇದೆ. ಒಟ್ಟಾರೆ ತಂದೆ ಸತ್ತು 9 ವರ್ಷಗಳಾಗಿವೆ. ತಾಯಿ ಹೋಟೆಲ್ನಲ್ಲಿ ಕೆಲಸ ಮಾಡ್ತಿದ್ದಾರೆ. ಬದುಕಿನಲ್ಲಿ ಅಡ್ಡದಾರಿ ಹಿಡಿದಿದ್ದ ವಿಶ್ವ ಹಂತಕನಾಗಿ ಜೈಲು ಪಾಲಾಗಿದ್ದು ವಿಪರ್ಯಾಸ. ಪ್ರಕಾಶ್ ನೂಲ್ವಿ, ನ್ಯೂಸ್ ಫಸ್ಟ್, ಹುಬ್ಬಳ್ಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.